ಮದ್ಯಪಾನ, ಮಾದಕ ವಸ್ತು ಮತ್ತು ತಂಬಾಕು ವ್ಯಸನಗಳ ಮುಕ್ತಗೊಳಿಸುವ ಬಗ್ಗೆ ಈ ಪ್ರತಿಜ್ಞಾವಿಧಿ. ಮದ್ಯಪಾನ, ಮಾದಕ ವಸ್ತು, ತಂಬಾಕು ವಸ್ತುಗಳು ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು, ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವ ಜನತೆ ಇದರ ದಾಸಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ. ಆದ್ದರಿಂದ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಮಹಾಂತ ಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ ಹಾಗೂ ನನ್ನ ನೆರೆಹೊರೆಯವರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಈ ಒಂದು ಕಾರ್ಯಕ್ರಮ ವ್ಯಸನ ಮುಕ್ತ ಕಾರ್ಯಕ್ರಮ, ಒಂದು ಗುರುಗಳ ಒಂದು ದಿನದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವ್ಯಸನ ಮುಕ್ತ ಅಂದರೆ ವ್ಯಸನ ಚಟ ಮುಕ್ತ. ಚಟ ಪ್ರತಿಯೊಂದು ಪದಾರ್ಥದಲ್ಲಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಿನ ದಿನದಲ್ಲಿ ಸುಮಾರು ನಾವು ಸಣ್ಣವರಿದ್ದಂಥ ಒಂದು ಸಮಯದಲ್ಲಿ ಚಟ ಅಂತಂದ್ರೆ ನಶ ಅಂತಂದ್ರೆ ಖಾಲಿ ಒಂದು ಸರಾಯಿ ಮತ್ತು ಸೇದಿ ಅಷ್ಟೇ ಮಾರಾಟ ಮಾಡ್ತಿದ್ರು. ಬೇರೆ ಯಾವ ವ್ಯಸನ ಇದ್ದಿದ್ದಿಲ್ಲ. ಆ ಟೈಮ್ ಮಕ್ಕಳಿಗೆ ಆ ಸೇದಿಯ ಬಿಟ್ಟರೆ ಯಾಕೆ ಕಳಿಸ್ಬೇಡ ಅಂತ ಹೇಳ್ತಿದ್ರು, ಆ ಸೇದಿಯ ಬಿಟ್ಟರೆ ಯಾಕೆ ಮಕ್ಕಳು ಕಳಿಸ್ಬೇಡ ಅಂತ ಹೇಳ್ತಿದ್ರು. ಇದೇ ಇವತ್ತಿನ ದಿವಸ ಏನಾಗ್ತದ, ಸರಿ ಸಿದ್ದಿ ಇವೆಲ್ಲ ನಮ್ಮ ಕಿರಾಣ ಶಾಪ್ನಲ್ಲಿ ಮಾರಾಟ ಆಗ್ತಾ ಇದ್ದಾರೆ. ಮತ್ತು ಗುಟ್ಕಾ, ಮಾಣಿಕ್ಷನ್, ಪಾನ್ ಪರಾಣ ಇವತ್ತು ಮಕ್ಕಳು ಎಲ್ಲಿದೆ ಹೋಗಿ ಬಾಜು ದುಕಾನಿಗೆ ಇರ್ತಾವೆ. ಮಕ್ಕಳು ಕೆಲ ಕಳಿಸ್ತಾರೆ ಹಿರಿಯರು ಕೆಲವೊಂದು ಜನ. ಇದು ಹಾಕ್ಬಾರ್ದು, ಏಕೆಂದ್ರೆ ಇವರು ಚಟಮುಕ್ತ. ಮಕ್ಕಳಿಗೆ ಏನಾಗ್ತದ, ಒಂದು ಪದಾರ್ಥ ತೆಗೆದುಕೊಂಡು ಮಾಡ್ತಾರೆ, ಯಾರು ಹಿರಿಯರಿಗೆ ಕಳಿಸಿದ್ರು ಮಕ್ಕಳಿಗೆ. ಆ ಮಕ್ಕಳು ಬರೋದಂತ ನೋಡ್ತಾರೆ, ಮೂರು ವಾಸನೆ ನೋಡ್ತಾರೆ, ಏನು ನೋಡ್ತಾರೆ. ಇದರಿಂದ ಹಿರಿಯರ ಮೊದಲು ನಾವು ಇದಾಗಬೇಕು, ತಿಳ್ಕೋಬೇಕು. ಮಕ್ಕಳಿಗೆ ಯಾವ ಪದಾರ್ಥ ಕಲಿಸ್ಬೇಕು, ಯಾವ ಪದಾರ್ಥ ಕಲಿಸಬಾರ್ದು. ಅದೇ ರೀತಿ ನಮ್ಮ ಅಧಿಕಾರಿಗಳು, ಈ ಜಿಲ್ಲೆಯ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈ ನಶ ಆಗಿರ್ತಕ್ಕಂಥ ಪದಾರ್ಥದ ವಸ್ತುಗಳು ಕಿರಾಣಿಗಳಲ್ಲಿ ಮಾರಾಟ ಆಗಬೇಕು. ಏಕೆಂದರೆ ಈ ಗುಡ್ಡ ಮಾಡಿಸಿದ್ರೆ ಸರಾಯಿ ಸಿದ್ಧಿಗೆ ಅಂತ ಬಹಳ ಕೆಟ್ಟ ಪದಾರ್ಥಗಳು. ಇವು ಕೆಲವೊಂದು ಸ್ಥಳಗಳಲ್ಲಿ ಅಷ್ಟೇ ಮಾರಾಟ ಆಗಬೇಕು, ಇವು ಸಿಕ್ಕೆಲ್ಲ ಮಾರಾಟ ಆಗಬಹುದು. ಇದಕ್ಕೊಂದು ಕಡಿವಾಣ ಹಾಕ್ತಕ್ಕಂಥ ವ್ಯವಸ್ಥೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲೆಲ್ಲ ಇರ್ತಂಥ ಎಲ್ಲ ಅಧಿಕಾರಿಗಳು ಗಮನಿಸಬೇಕು. ಏಕೆಂದರೆ ಗುಡ್ಡ, ಮಾಣಿಕ್ಯಂದ್, ಪಾನ್ಪರ ಇನ್ನಿತ ಅನೇಕ ಒಂದು ಏನೋ ಪದಾರ್ಥಗಳು ಅವು ಸಿಕ್ಕಲ್ಲಿ ಅವು ಮಾರಾಟ ಮಾಡಬಾರ್ದು. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ, ಮಕ್ಕಳಲ್ಲಿ ನಾವು ಅರಿವು ಮೂಡಿಸ್ಬೇಕು. ಯಾಕೆ ಮಕ್ಕಳಲ್ಲಿ ಅರಿವು ಮೂಡಿಸ್ಬೇಕು ಅಂತಂದರೆ, ಈಗ ಆಲ್ರೆಡಿ ಇರ್ಫಾನ್ ಮಹಾಗವಿ ಸರ್ ಹೇಳಿದ್ರೆ ನಮಗೆ ಈ ತಪ್ಪಿದೆ ಅಂತ ಗೊತ್ತಿದೆ, ಆದರೂ ಯೂಸ್ ಮಾಡಿ. ಈಗ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಏನಪ್ಪ ಅಂದರೆ, ಇದು ಒಂದು ಮಾನಸಿಕ ಕಾಯಿಲೆ. ಈಗ ಕೆಲವು ಥಿಂಗ್ಸ್ ನಾವು ಕಂಟ್ರೋಲಲ್ಲಿ ಇರ್ತವೆ, ಕೆಲವು ಥಿಂಗ್ಸ್ ನಾವು ಕಂಟ್ರೋಲಲ್ಲಿ ಇರೋಲ್ಲ. ಸೊ ಸ್ಟಾರ್ಟಿಂಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಯಾವುದೇ ವ್ಯಸನದ ವಸ್ತು ಆಗಲಿ, ಈ ಆಲ್ಕೋಹಾಲ್ ಆಗಲಿ, ಗುಡ್ಕ ಆಗಲಿ, ಸಿಗರೇಟ್ ಆಗಲಿ, ಬೀಡಿ ಆಗಲಿ, ಅಥವಾ ಇತ್ತೀಚೆಗೆ ಹೊಸದಾಗಿ ಅಡಿಕ್ಷನ್ ಆಗ್ತಕ್ಕಂಥ ಮೊಬೈಲ್ ಆಗಲಿ, ಇವೆಲ್ಲ ಯೂಸ್ ಮಾಡಿದಾಗ, ಸ್ಟಾರ್ಟಿಂಗ್ ಯೂಸ್ ಮಾಡಿದಾಗ ಅದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಒಂದು ಸ್ವಾಮಿಗಳ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಒಂದು ವ್ಯಸನ ಮುಕ್ತ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ವ್ಯಸನ ಮುಕ್ತ ಅಂದರೆ ಯಾವುದೇ ಪದಾರ್ಥ ನಶೆಯನ್ನು ಮುಕ್ತ ಮಾಡಬೇಕಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ.
ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಈಗಾಗಲೇ ಕಾರ್ಯಕ್ರಮ ಚಾಲನೆ ಕೊಟ್ಟು ಬರ್ತಾ ಇದ್ದೀವಿ. ಈ ಒಂದು ಜಾಗೃತಿ ಇಡೀ ನಗರದಲ್ಲಿ ಇದು ಹರಡಬೇಕು ಮತ್ತು ಪ್ರತಿಯೊಂದು ಅಧಿಕಾರಿಗಳು ಸಹಿತ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಏಕೆಂದರೆ ಕೇವಲ ಇಂಥ ಸ್ಥಳದಲ್ಲಿ ನಾವು ಜನರಿಗೆ ಒಂದು ಸಂದೇಶ ಕೊಟ್ಟು ಕೂಡೋದ್ರಿಂದ ಇದು ವ್ಯಸನ ಮುಕ್ತ ಆಗುವಂಗಿಲ್ಲ. ನಾವು ಪ್ರತಿಯೊಂದು ವಾರ್ಡ್ಗಳಿಗೆ ಎಲ್ಲ ಭೇಟಿ ಕೊಟ್ಟು ಕೆಲವೊಂದು ಪದಾರ್ಥಗಳು ದುಕಾನಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಇಂಥ ಪದಾರ್ಥ ಮಟ್ಕ ಇದು ಗುಟ್ಕ ಮಾಡಕ್ಕೆ ಚಂದ ಪಾನ್ ಪರಾಗ ಎಲ್ಲ ಇವು ವ್ಯಸನಕ್ಕೆ ಚಟ ಆಗ್ತಂಥ ಪದಾರ್ಥಗಳು ಇವು ಮಾರಾಟ ಆಗಬಾರ್ದು. ಇವೆಲ್ಲವನ್ನು ಅಧಿಕಾರಿಗಳು ಗಮನ ಹರಿಸಿ ಅವೆಲ್ಲವನ್ನು ಕೇವಲ ಕೆಲವು ಸ್ಥಳಗಳಲ್ಲಿ ಇಂಥ ನಶೆ ಇರ್ತಕ್ಕಂಥ ಪದಾರ್ಥಗಳು ಒಂದು ನಿಷೇಧಿತ ಪ್ರದೇಶದಲ್ಲಿ ಅವು ಮಾರಾಟ ಮಾಡಬೇಕು. ಏಕೆಂದರೆ ಮಕ್ಕಳು ದಿನನಿತ್ಯ ಕಿರಾಣಿ ಅಂಗಡಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇಂಥ ಪದಾರ್ಥಗಳಿದ್ದರೆ ಇವು ನಶೆ ಪದಾರ್ಥಗಳು ಇವು ಇರಬಾರ್ದು ಅಂಥೇಳಿ ನನ್ನ ಅಭಿಪ್ರಾಯ. ಇದಕ್ಕೆ ಎಲ್ಲ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು.